ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ಗೇನು ಆಗಿಲ್ಲ ಪಾಪು. ಯಾಕೆ ಹೀಗಿದ್ಯಾ? ಬರೀ ಮೂಗೇಟಷ್ಟೇ, ನೋವಾಗ್ತಿಲ್ಲ. ಆದ್ರೆ ಈಗ ನಿನ್ ಕಣ್ಣಲ್ಲಿ ನೀರು ನೋಡಿದ್ರೆ ನೋವಾಗತ್ತೆ. ಅದು ಹಾಗಲ್ಲ ಅಮ್ಮ, ಅಕಸ್ಮಾತ್ ಆಗಿ ಇವತ್ತೇನಾದ್ರೂ ನಿನಗೆ ನನಗೇನಾದ್ರೂ ಆಗಿ ನನ್ನ ಪ್ರಾಣ ಹೋಗ್ಬಿಟ್ಟಿದ್ರೆ ಅಂತ ಭಯನಾ? ಅಮ್ಮ ಪ್ಲೀಸ್, ಇಂಥ ಮಾತುಗಳನ್ನೆಲ್ಲ ಆಡಬೇಡ. ಅಂಥ ಮಾತುಗಳನ್ನ ಕೇಳಿಸ್ಕೊಳ್ಳೋ ಧೈರ್ಯನೂ ನನಗಿಲ್ಲ. ಇನ್ನು ಯೋಚನೆ ಮಾಡಿದ್ರೆ ನನ್ನ ಉಸಿರೇ ನಿಂತೋಗುತ್ತೆ. ಪಾಪು, ಈಗ ಯಾಕೋ ಇಂಥ ದೊಡ್ಡ ಮಾತುಗಳೆಲ್ಲ? ಸರಿ ಬಿಡು, ಈಗ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ, ನೀನು ಮಾತಾಡಬೇಡ. ತುಳಸಿಯವರೇ, ನಿಮಗೆ ಒಬ್ಬರೇ ಆಚೆ ಹೋಗ್ಬಿಡಿ ಅಂತ ಹೇಳಿದ್ರೆ ಕೇಳಲ್ಲ. ಪರಿಸ್ಥಿತಿ ಹೀಗಿರುವಾಗ ನೀವೊಬ್ಬರೇ ಆಚೆ ಹೋಗೋದು, ಮನೇಲಿ ಎಲ್ಲ ಗಾಬರಿ ಆಗೋದು, ಇದೆಲ್ಲ ಬೇಕಾ? ನೋಡಿ, ಎಷ್ಟೆಲ್ಲ ಅನಾಹುತ ಆಯ್ತೀಗ. ನಾನು ಹೋಗಿದ್ದು ದೇವಸ್ಥಾನಕ್ಕೆ ತಾನೆ. ದೇವ್ರೇ ನಮಗೆ ಕಾವಲಾಗಿರುವಾಗ ಯಾರು ತಾನೇ ನಮ್ಗೇನು ಮಾಡಕ್ ಸಾಧ್ಯ? ದೇವರು ಕಾವಲಾಗಿರ್ತಾನೆ ಅಂತ ನಾವು ನಮ್ಮೆಚ್ಚರಿಕೆಯಲ್ಲಿ ಇಲ್ದೇ ಇರಕ್ಕಾಗತ್ತಾ? ಅದು ತಪ್ಪಲ್ವಾ? ಆಯ್ತು ಬಿಡಿ, ಈಗ ನೀವಿಬ್ರು ನನ್ನ ಬೈಬೇಕು ಅಂತಾನೆ ಬಂದ್ರ? ನನ್ಗೇನು ಆಗಿಲ್ವಲ್ಲ. ಪಾಪ ರಾಧಮ್ಮ. ಹೌದು, ಅವ್ರು ಹೇಗಿದ್ದಾರೆ ತುಳಸಿಯವರೇ? ಸಮರ್, ಅವ್ರಿಗೇನು ಆಗಿಲ್ಲ ತಾನೆ? ತಲೆಗೆ ಸ್ವಲ್ಪ ಪೆಟ್ಟಾಗಿದೆ, ಆದರೂ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸದ್ಯ ದೇವ್ರ ದೊಡ್ಡವನು. ಆಗೋ ಅನಾಹುತ ಇಷ್ಟಲ್ಲೇ ಮುಗೀತಲ್ಲ. ನೋಡಿ, ಇನ್ನು ಮೇಲೆ ನೀವು ಒಬ್ಬರೇ ಎಲ್ಲಿಗೂ ಹೋಗಬೇಡಿ. ಹಾಗೆಲ್ಲಾದ್ರೂ ಹೋಗೋದಿದ್ರೆ ನನ್ನನ್ನ ಅಥವಾ ಮಹೇಶನ್ನ, ಮಕ್ಕಳನ್ನ ಯಾರನ್ನಾದ್ರೂ ಕರ್ಕೊಂಡು ಹೋಗಿ. ನಿಮ್ಗೇನಾದ್ರೂ ಆದ್ರೆ ನಾನಂತೂ ನೋಡಿದ್ರಮ್ಮ, ನಾನು ಹೇಳ್ಬೇಕಾಗಿರೋ ಮಾತನ್ನೇ ಅಪ್ಪನೂ ಹೇಳ್ತಾ ಇದ್ದಾರೆ. ಪುಣ್ಯಕ್ಕೆ ಇವತ್ತು ರಾಧಮ್ಮನೇ ದೇವ್ರ ರೂಪದಲ್ಲಿ ಬಂದು ನಿಮ್ಮನ್ನ ಕಾಪಾಡಿದ್ರು. ಮಾಧವ್ರೆ, ಏನಾಯ್ತು? ಸ್ಟೇಷನ್ಗೆ ಹೋಗಿ ಬಂದೆ ತುಳಸಿಯವರೇ. ನಡೆದಿರೋ ಘಟನೆ ಎಲ್ಲ ಹೇಳಿದೆ. ಅವ್ರು ನಿಮ್ಮ ಹತ್ರನೂ ಫೋನ್ ಮಾಡಿ ಮಾತಾಡ್ಬೋದು. FIR ಮಾಡ್ತಿದ್ದಾರೆ. ಸರಿ ಮಾಧವ್ರೆ, ಪೊಲೀಸ್ನವ್ರು ಏನೇ ಕೇಳಿದ್ರು ಹೇಳ್ತೀನಿ. ಆದರೆ ಕೋರ್ಟು ಕೇಸು ಅಂತ ನಾವೀಗ ಅಲಿಯೋ ಹಾಗಾಗಲ್ಲ ಅಲ್ವಾ? ಕೋರ್ಟು ಕೇಸು ಅಂತ ಅಲಿಯೋದಕ್ಕೆ ಅಪರಾಧಿ ಸಿಗಬೇಕು. ಅದಕ್ಕೋಸ್ಕರನೇ ಪೊಲೀಸ್ನವರು ಅಷ್ಟೊಂದು ಹುಡುಕ್ತಾ ಇದ್ದಾರೆ. ಆ ಶಾರ್ವರಿ ಸಿಕ್ಕಿದ್ರೆ ನಮಗೆ ನೆಮ್ಮದಿ. ಇಲ್ಲಾಂದ್ರೆ ಇಂಥದ್ದೇನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಮಾಧವ್ ಅವರೇ, ನಾನೇ ತಪ್ಪು ಮಾಡಿದೆ ಅನ್ಸುತ್ತೆ. ನಾನು ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬಾರ್ದಾಗಿತ್ತು. ಇನ್ನು ಮುಂದೆ ಎಲ್ಲೇ ಹೋಗಬೇಕು ಅಂದರೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅಂದಾಗೆ ರಾಧಾ ಅವ್ರು ಹೇಗಿದ್ದಾರೆ? ಅವರನ್ನು ನನಗೆ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ಅವ್ರು ನಿಮ್ಮ ಜೀವ ಉಳಿಸಿದ್ದಾರೆ. ಅವರನ್ನು ಮಾತಾಡಿಸಿ ಕೈ ಮುಗಿದು ಧನ್ಯವಾದ ಹೇಳಬೇಕು. ಅವರು ಮಲಗಿದ್ದಾರೆ, ನೀವು ಅವ್ರನ್ನ ನಾಳೆ ಮಾತಾಡ್ಸೋರಂತೆ. ನಾವು ಮನೆಯವರೆಲ್ಲ ಅವ್ರನ್ನ ಮಾತಾಡ್ಸಿದ್ವಿ, ಅವರು ಕೂಡ ಖುಷಿಯಾಗಿದ್ದಾರೆ. ಅವರು ಬೇಗ ಗುಣ ಆಗ್ಬೋದು ಅಂತ ಡಾಕ್ಟ್ರು ಹೇಳಿದಾರಂತೆ. ವೆರಿ ಗುಡ್. ಹೌದು, ಪೂರ್ಣಿ ರಾಧಾ ಅವರ ಕೆಲವು ಒಡವೆಗಳನ್ನ ಎತ್ತಿಡೋದಕ್ಕೆ ಅಂತ ಕೊಟ್ಟಿದ್ಲು. ಒಂದು ನಿಮಿಷ. ಒಂದು ನಿಮಿಷ, ನೀರು ತರ್ತೀನಿ. ಇದನ್ನು ನಾಳೆ ಅವ್ರಿಗೆ ಕೊಡ್ತೀನಿ. ಎತ್ಕೋತೀರಾ?
ಭಯನಾ? ಭಯ ಪಡಬೇಡಿ, ನಾನಿದ್ದೀನಲ್ಲ. ಮಗು ಮೇಲಿರೋ ಪ್ರೀತಿ, ಕಾಳಜಿ, ಮಮತೆ ಎಲ್ಲ ನೋಡ್ತಾ ಇದ್ರೆ ನೀವು ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅನ್ನಿಸ್ತಾ ಇದೆ. ತಗೊಳ್ಳಿ, ಎತ್ಕೊಳ್ಳಿ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿತೆ ಬರುವಳು ಕತ್ತು ಮಲಗು ಮಗುವೆ, ಜೋ 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 ಜೋ. ಮಲಗು ಮಗುವೆ, ಜೋ. ಹಾಡಾಡೋದು ಯಾಕೆ ನಿಲ್ಸಿದ್ರಿ? ನಾನು ಬಂದರೆ ಹಾಡಾಡಲ್ವಾ? ಹಾಡು ನಿಲ್ಸಿದ್ದು ಅದಕ್ಕಲ್ಲ, ಮಗು ಮಲಗಿದ್ದಾಯ್ತಲ್ಲ ಅದಕ್ಕೆ. ಓಹೋ, ಪರವಾಗಿಲ್ವೇ, ಇಷ್ಟೆಲ್ಲ ಅರ್ಥ ಆಗ್ತಿದೆ. ಮಗುನ ಮಲಗಿಸೋದು ಇಷ್ಟು ಸುಲಭ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನಂತೂ ಎಷ್ಟೋ ಸರಿ ಗಂಟೆಗಟ್ಟಲೆ ತೊಟ್ಲು ತೂಗಿದ್ದೀನಿ. ತೊಟ್ಲು ತೂಗೋದಕ್ಕೂ ಜೋಗುಳ ಹಾಡಿ ಮಲಗಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಡು ಹಾಡಿ ಮಲಗಿಸಿದ್ರೆ ನೆಮ್ಮದಿಯಿಂದ ಮಲಗತ್ವೆ. ಸಂಗೀತಕ್ಕೆ ಆ ಶಕ್ತಿ ಇದೆ. ಸಂಗೀತಕ್ಕೆ ಮಾತ್ರ ಅಲ್ಲ, ಹಾಡಾಡೋರ್ಗೂ ಅಷ್ಟೇ ಶಕ್ತಿ ಇದೆ. ಮಾ ತಗೊಳ್ಳಿ, ಸಿರಿ ಕೊಟ್ಟು ಕಳ್ಸು. ತಗೊಳ್ಳಿ, ತಾತ ನಿಮಗೋಸ್ಕರ ಡ್ರಾಯಿಂಗ್ ಶೀಟು, ಪೆನ್ನು, ಪೆನ್ಸಿಲ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಜುಗ್ಗ ಮಾವ ನಿಮ್ಗೆ ಅಂತ ಚಾಕ್ಲೇಟ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಅಮ್ಮ, ಏನ್ ಆಶ್ಚರ್ಯ ಇದು, ನಿಜವಾಗ್ಲೂ ಇವರೇ ಮಾತಾಡ್ತಿರೋದ? ಹೌದು ಪಾಪು, ಆಗೊಂದು ಈಗೊಂದು ಹೀಗೆ ಮಾತಾಡ್ತಾರೆ. ನಮ್ಮ ಮಾತುಗಳಿಗೆ ರಿಯಾಕ್ಟ್ ಮಾಡ್ತಾರೆ. ಅಂದ್ರೆ ಡಾಕ್ಟರ್ ಹೇಳಿದಾಗೆ ದಿನೇ ದಿನೇ ಚೇತರಿಸ್ಕೊತಿದ್ದಾರೆ ಅಂತ ಆಯ್ತು. ಅಷ್ಟೇ ಅಲ್ಲ, ಅಡುಗೆ ಮಾಡೋದಕ್ಕೆ ಸಹಾಯನೂ ಮಾಡ್ತಾರೆ. ಅವರೇ ತರಕಾರಿ ಎಲ್ಲ ಹೆಚ್ಚಿ ಪಲ್ಯನೂ ಮಾಡಿದ್ರು. ಹೌದಾ? ಸೂಪರ್ ಅಮ್ಮ, ಕಲ್ಲನ್ನೇ ಕರಗಿಸೋಂಥ ಪ್ರೀತಿ ನಿಂದು. ಅಂಥದ್ರಲ್ಲಿ ಇವ್ರು ಹುಷಾರಾಗ್ತಿದ್ರೆ ಅಂದ್ರೆ ಆಶ್ಚರ್ಯ ಏನಿಲ್ಲ ಬಿಡು. ಏಯ್ ಸಾಕು, ಹೋಗ, ಬಂದಿರೋ ಕೆಲಸ ಏನಿದೆಯೋ ಅದನ್ನು ಮಾಡು. ಹೌದಲ್ವಾ? ಎಲ್ಲಿ ಅಭಿ ಸಾಹೇಬ್ರು ಇನ್ನೂ ಎದ್ದಿಲ್ವಾ? ಅವನಿನ್ನೂ ಎದ್ದಿಲ್ಲ.